ರಾಮ್ಕೋ ಎಂಟರ್ಪ್ರೈಸಸ್. ಮೂವತ್ತೈದು ವರ್ಷಗಳಿಂದ ಕನ್ನಡಿಗರ ಸೇವೆಯಲ್ಲಿ ಕನ್ನಡಿಗರೇ ನಡೆಸುತ್ತಿರುವಂತಹ ಸಂಸ್ಥೆ. ನೆಲಕ್ಕೆ ಹಾಸುವ ವೆಟ್ರಿಫೈಡ್ ಟೈಲ್ಸ್ಗಳು, ಬಾತ್ರೂಮ್ ಟೈಲ್ಸ್ಗಳು, ದೇವರ ಚಿತ್ರಗಳು, ಸೀನರೀಸ್ ಇರುವ ಟೈಲ್ಸ್ಗಳು ಎಲ್ಲ ಸೈಜುಗಳಲ್ಲಿ ದೊರೆಯುತ್ತದೆ. PGVT 2x2, 4x2 ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ಸ್ ದೊರೆಯುತ್ತದೆ. ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಸ್ಗೆ ಒಮ್ಮೆ ಭೇಟಿ ಕೊಡಿ. ಮಾಧ್ಯಮದ ಸ್ನೇಹಿತರೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ITBT ಈ ಎರಡೂ ಇಲಾಖೆಗಳು ಈ ರಾಜ್ಯದ ಕೋಟ್ಯಾಂತರ ಜನರ ಜೀವನವನ್ನು ಹಸನ್ಮುಖಿ ಮಾಡಿ ನೆಮ್ಮದಿ ಕೊಡುವಂಥ ಒಂದು ದೊಡ್ಡ ಇಲಾಖೆ ಅಂತ ಹೇಳಕ್ಕೆ ಬಯಸ್ತೇನೆ. ಅವರು ಮಲ್ಲಿಕಾರ್ಜುನ ಖರ್ಗೆಯ ಇನ್ಫ್ಲುಯೆನ್ಸಿಗೆ ಒಳಗಾಗಿ ಇಂಥ ಒಂದು ಎರಡು ದೊಡ್ಡ ಇಲಾಖೆಯನ್ನು ಒಬ್ಬ ಅಸಮರ್ಥ ಸಚಿವ ಪ್ರಿಯಾಂಕೆ ಖರ್ಗೆಯನ್ನು ಕೊಡುವುದರ ಮೂಲಕ ಈ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಅನ್ಯಾಯ ಮಾಡಿದ್ದಾರೆ, ದ್ರೋಹವೆಸಗಿದ್ದಾರೆ ಅಂತ ಭಾಳ ನೋವಿನಿಂದ ಹೇಳಕ್ಕೆ ಬಯಸ್ತೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ITBT ಹೊಸ ಕ್ರಾಂತಿಕಾರಿಗಳ ಯೋಜನೆಗಳನ್ನ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಜಾಗ. ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರುಗಳು ಕೆಲವರು ಆಗಿದ್ದರು. ಅಬ್ದುಲ್ ನಜೀರ್ ಸಾಬ್ ಇಡೀ ರಾಜ್ಯದಾದ್ಯಂತ ಓಡಾಡಿ ಜನಗಳ ನೀರಿನ ಸಮಸ್ಯೆ, ಬವಣೆಯನ್ನು ಅರಿತು ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಜಾಗ. ಇವತ್ತು ಕೂಡ ಹಳ್ಳಿಗಳಲ್ಲಿ ಹೋದರೆ ನೀರ್ ಸಾಬ್ ಅಬ್ದುಲ್ ನಜೀರ್ ಸಾಬ್ ಅಂತ ಅವ್ರ ಹೆಸರನ್ನ ಮಾಡುವಂಥ ಒಂದು ದೊಡ್ಡ ಮಾನವೀಯ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅಬ್ದುಲ್ ನಜೀರ್ ಸಾಬ್ ಅವರು. ತಿರುಗಾಡಿದ್ರು, ನೀರಿನ ಸಮಸ್ಯೆಗೆ ಅವ್ರದ್ದೇ ಆದ ಯೋಜನೆಗಳನ್ನ ಮಾಡಿದ್ರು, ವಸತಿ ಯೋಜನೆಗಳನ್ನ ಮಾಡಿದ್ರು. ಇವತ್ತು ಕೂಡ ಗ್ರಾಮೀಣಾಭಿವೃದ್ಧಿ ಭಾಗದಲ್ಲಿ ಯಾವ್ದಾರ ಸಮುದಾಯ ಭವನ ಮಾಡಿದ್ರೆ ಅದನ್ನು ಅಬ್ದುಲ್ ನಜೀರ್ ಸಾಬ್ ಭವನ ಮಾಡೋಣ ಅಂತ ಹೆಸರನ್ನು ಮಾಡಿರ್ತಕ್ಕಂಥ ಜಾಗ. ಅಂಥ ಜಾಗದಲ್ಲಿ ಅಬ್ದುಲ್ ನಜೀರ್ ಸಾಬ್ ಕೆಲಸ ಮಾಡಿದ್ರು. ಇನ್ನು ಎರಡನೇ ಹೆಸರು MI ಗೋರ್ಪಡೆ ಅವರು. ಅವರು ಮನೆತನದಿಂದ ದೊಡ್ಡವರಾದರೂ ಕೂಡ ಆ ಸ್ಥಾನಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿದ್ರು. ದೊಡ್ಡ ಕೆಲಸ ಮಾಡಿ MI ಗೋರ್ಪಡೆ ಅವರ ಹೆಸರು ಇವತ್ತು ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಜರಾಮಜರವಾಗಿದೆ. ಅಂಥ ಒಂದು ದೊಡ್ಡ ಇಲಾಖೆ, ಅದರ ಜೊತೆಗೆ ITBTಯನ್ನು ಸೇರಿಸ್ಬಿಟ್ಟು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೊಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು? ಒಂದು ದಿವಸ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದು ನಾವು ನೋಡಿಲ್ಲ. ಒಂದು ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಮಾಡಿದ್ದು ನೋಡಿಲ್ಲ. ಅವರಿಗೆ ಗೊತ್ತಿರೋದು ಮೂರೇ ಅಂಶ: ಒಂದು ಬೆಂಗಳೂರು ವಿಧಾನಸೌಧ, ಎರಡನೇದು ಗುಲ್ಬರ್ಗ ಅವರ ಏನು ಕೇಂದ್ರ ಸ್ಥಾನ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಅಂತಾರೆ ಅದು, ಮೂರನೇದು ಗೊತ್ತಿರ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಮಾತ್ರ. ಕಾಂಗ್ರೆಸ್ನವರು ಪ್ರಿಯಾಂಕಾ ಖರ್ಗೆಗೆ BJP ಮತ್ತು RSSನ ಬೈಯಕ್ಕೆ ಸುಪಾರಿ ಕೊಟ್ಬಿಟ್ಟಿದ್ದಾರೆ. ಒಂದು ದಿವಸ ತಮ್ಮ ಇಲಾಖೆಯ ಪ್ರಗತಿ ಬಗ್ಗೆ ಮಾತಾಡಲ್ಲ, ಒಂದು ದಿವಸ ತಮ್ಮ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಬದಲಾಗಿ ಕಾಂಪಿಟೇಷನ್ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಅವ್ರಿಗೂ ಸಂತೋಷ್ ಲಾಡ್ಗೂ ಬೇರೆ ಬೇರೆ ಸಚಿವರಿಗೆ ಕಾಂಪಿಟೇಷನ್. ಹೆಚ್ಚು ಬೈಯೋದ್ರ ಮೂಲಕ ಕೇಂದ್ರದ ಹೈಕಮಾಂಡ್ನ ಮನಸ್ಸು ಸೆಳಿಬೇಕು ಅನ್ನೋ ಹುಚ್ಚು ಸಾಹಸದಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆ ಇದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೊಂದು ಅದ್ಭುತವಾಗಿರ್ತಕ್ಕಂಥ ಸಂಪುಟ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ITBT ಕೊಟ್ಟಿದ್ದಾರೆ. ಮಾಡಿ ಕೆಲಸ. ಅದರೊಳಗೆ ರಾಜಕೀಯ ಯಾಕೆ ಮಾಡಕ್ಕೆ ಹೋಗ್ತೀರಿ? ನಿಮ್ಗಿನ್ನೂ ವಯಸ್ಸಿದೆ. ರಾಜಕೀಯ ಮಾಡೋಕ್ಕೆ ನಿಮ್ಮ ತಂದೆ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಮಾಡಲಿ ಅವ್ರು ರಾಜಕೀಯ. ನೀವು ಇಂಥ ಒಂದು ಅದ್ಭುತ ಇಲಾಖೆಗೆ ಶಕ್ತಿ ಕೊಡೋದು ಬಿಟ್ಟು ಸದಾಕಾಲ ನರೇಂದ್ರ ಮೋದಿ ಅವರಿಗೆ,
BJPಯವ್ರಿಗೆ RSS ಅವರಿಗೆ ಬೈದು ಬಿಟ್ರೆ ನಾನು ಬೆಳಿತೀನಿ, ನಾನು ಉದ್ಧಾರ ಆಗ್ತೀನಿ, ರಾಜಕೀಯದಲ್ಲಿ ಮೇಲೆ ಬರ್ತೀನಿ ಅನ್ನೋ ತಪ್ಪು ಭಾವನೆಯನ್ನು ಬಿಡಿ. ಬದಲಾಗಿ ಅಬ್ದುಲ್ ನಜೀರ್ ಸಾಬ್, MI ಗೋರ್ಪಡೆ ಯಾವ ರೀತಿ ಕೆಲಸ ಮಾಡಿದ್ರೋ ಆ ರೀತಿ ಕೆಲಸ ಮಾಡುವಂಥದ್ದು ಮಾಡಬೇಕು. ಖರ್ಗೆ ಅವರೇ, ಎಲ್ಲರ ಮೇಲೂ ಆಪಾದನೆ ಮಾಡ್ತಿರ್ತಕ್ಕಂಥ ಖರ್ಗೆ ಅವರೇ, ನಿಮ್ಮ ಗ್ರಾಮೀಣಾಭಿವೃದ್ಧಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡಿದ್ದೀರಾ ನೀವು? ನಿನ್ನೆ 2 ದಿವಸ ನಾನು ಗುಲ್ಬರ್ಗ ಜಿಲ್ಲೆಯ ಪ್ರವಾಸಕ್ಕೆ ಹೋಗಿದ್ದೆ, ಪಾರ್ಟಿಯ ಪ್ರವಾಸಕ್ಕೆ ಹೋಗಿದ್ದೆ. ಹೋದ ಸಂದರ್ಭದಲ್ಲಿ ನನಗೆ ಅನೇಕ ಅಂಶಗಳು ಬೆಳಕಿಗೆ ಬಂತು. ಹಾಗಾಗಿ ಒಂದ್ಸಲಿ ತಮ್ಮ ಮಾಧ್ಯಮದವರ ಮುಂದೆ ಅದಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದೆವು. ಒಂದು ತಮಗೆಲ್ಲ ಗೊತ್ತಿದೆ ಈಗಾಗಲೇ, ದಕ್ಷಿಣ ಗುಲ್ಬರ್ಗ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಕಣ್ಣಿ ಏನು ಮಾಡ್ತಿದ್ದ, ಅವನು ಕೊಡೋಕೈನ್ ಅನ್ನೋ ಒಂದು ಡ್ರಗ್ಸ್ನ ಸ್ವತಃ ತಾನೇ ಸಾಗಿಸ್ಬೇಕಾದ್ರೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಯಾರು ಹಿಡಿದ್ರು ಅದನ್ನು? ಕರ್ನಾಟಕದ ಪೊಲೀಸ್ ಹಿಡಿಯೋಕ್ಕಾಗಲಿಲ್ಲ. ಮಹಾರಾಷ್ಟ್ರದ ಠಾಣೆ ವ್ಯಾಪ್ತಿಯಲ್ಲಿ ಅವನನ್ನು ರೆಡ್ ಹ್ಯಾಂಡಾಗಿ ಹಿಡಿದು ಅರೆಸ್ಟ್ ಮಾಡ್ಯಾರ. ಇವತ್ತು ಅವನೇನು ಇವತ್ತೆಲ್ಲ ಆಗಿರ್ತಕ್ಕಂಥದ್ದು. 3 ತಿಂಗಳ ಹಿಂದೆ ಅವನನ್ನು ಅರೆಸ್ಟ್ ಮಾಡಿದರು. ಇದೇ ಖರ್ಗೆ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಸಪೋರ್ಟ್ ಮಾಡಿ ಅವರನ್ನು ಬಿಡಿಸಿದ್ರು. ಯಾಕೆ ಬಿಡಿಸಿದ್ರು? ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸು, ಗಾಂಜಾ ಮಾಫಿಯಾ ಬಹಳ ದಟ್ಟವಾಗಿ ಬೆಳೀತಾ ಇದೆ. ಕಾಂಗ್ರೆಸ್ನ ಪೊಲೀಸ್ನವರು ಸೈಲೆಂಟಾಗಿ ಕೂತಿದ್ದಾರೆ. ಅದು ಶಿವಮೊಗ್ಗ ಜಿಲ್ಲೆಯಿಂದ ಹಿಡಿದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಅನೇಕ ಜನ ಯುವಕರು ಇವತ್ತು ಅಡ್ಡದಾರಿಗಿಳಿತಾ ಇದ್ದಾರೆ. ಕೊಲೆ, ಮರ್ಡರ್ ಆಗೋಂಥದ್ದು, ಸುಲಿಗೆ, ಕಳ್ತನ, ಈ ಥರದಕ್ಕೆಲ್ಲ ಪ್ರಚೋದನೆ ಆಗ್ತಾ ಇದೆ. ಎಲ್ಲ ಮಾತಾಡ್ತಕ್ಕಂಥ ಖರ್ಗೆ ಅವರೇ, ನೀವ್ಯಾಕೆ ಈ ಒಂದು ಡ್ರಗ್ಸ್ ಮಾಫಿಯಾನ ಕಂಟ್ರೋಲ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇಲ್ಲ? ಕೇಳಿ, ರಾಜ್ಯ ಸರ್ಕಾರಕ್ಕೆ ಕೇಳಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ. ಇದಕ್ಕೆ ಇಡೀ ಜಿಲ್ಲೆಯಲ್ಲಿ, ಎಲ್ಲ ಜಿಲ್ಲೆಯಲ್ಲೂ ಪೊಲೀಸ್ನವರು ಕೂಡ ಇದಕ್ಕೆ ಮಿಂಗಲ್ ಆಗಿದ್ದಾರೆ. ಅಮಾಯಕ ವಿದ್ಯಾರ್ಥಿಗಳು ಇವತ್ತು ಬಲಿಯಾಗ್ತಾ ಇದ್ದಾರೆ. ತಡಿಬೇಕಲ್ಲ ನೀವು? ಹೋಲಿ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆಯಲ್ಲಾರ ತಡೆಯಕ್ಕೆ ನೀವೇನು ಯೋಚನೆ ಮಾಡಿದ್ದೀರಿ? ಅದೊಂದೇ ಅಲ್ಲ, ನನಗೆ ಇನ್ನೊಂದು ಹೆಸರು ಬೇರೆ ಕೊಟ್ರಲ್ಲಿ, ಮಲ್ಲಿಕಾರ್ಜುನ್ ಸೋಂತ್ ಅಂತಂದ್ಬಿಟ್ಟು ಒಬ್ಬ ಅವರ ಆಪ್ತ ಸಹಾಯಕ, ಅವನು ಕೂಡ ಈ ಡ್ರಗ್ಸ್ ದಂಧೆಯಲ್ಲಿದ್ದಾರೆ. ಬಹುಶಃ ನನಗನ್ಸುತ್ತೆ ಗುಲ್ಬರ್ಗವನ್ನು ಕೇಂದ್ರ ಸ್ಥಾನ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸು ಜಾಲ ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ಕಾರಣಕರ್ತ ಪ್ರಿಯಾಂಕಾ ಖರ್ಗೆ ಅಂತ ನಾನು ಬಹಳ ನೋವಿನಿಂದ ಹೇಳಕ್ಕೆ ಬಯಸ್ತೇನೆ. ಇನ್ನು ಎರಡನೇದು, ಇವರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಕ್ಷಿ ಸಮೇತ ತೋರಿಸಿದ್ರು ನನಗಲ್ಲಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕುಳಚಿ ಕ್ಷೇತ್ರದಲ್ಲಿ, ಅದೇ ಗುಲ್ಬರ್ಗ ಜಿಲ್ಲೆ ಬರಲ್ಲ, ಅದನ್ನು ತೋರಿಸಿದ್ರು ನನಗೆ. ಸುಮಾರು 17 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಯಾವ ರೀತಿ ಆಗಿದೆ? ನರೇಗಾ ಕೆಲಸ ನಡೆಯತ್ತಲ್ಲಿ ಒಂದು 20 ರಿಂದ 25 ಜನ ಇರ್ತಾರೆ ಕೆಲಸ ಮಾಡೋಕ್ಕೆ. ಇವರು ರೆಕಾರ್ಡ್ ಮಾಡೋಕ್ಕೆ 50 ಜನದ ಫೋಟೋ ಹಾಕೋದು, ಯಾರೋ ಕಲ್ಲ ಮಲ್ಲ, ರಮೇಶ, ಸುರೇಶ, ಭೀಮೇಶ ಅಂತ ಹೆಸರು ಸೇರಿಸೋದು, ಬಿಲ್ ಮಾಡೋದು, ಡ್ರಾ ಮಾಡೋದು ಮಾಡ್ತಾ ಇದ್ದಾರೆ. ಒಂದು ಕಡೆಗಂತೂ ಒಬ್ಬ ರಾಯಬಾಗ ತಾಲೂಕಿನ ಚೀಫ್ ಆಫೀಸ್ ಸುರೇಶ್ ಗದ್ದು ಅನ್ನೋನು, ಅವನು ತನ್ನ ಸಹೋದರ ಬಾಬಾ ಸಾಹೇಬ್ ಗದ್ದು ಅನ್ನೋನ್ನ ಎಲ್ಲ ನರೇಗಾ ಕಾಮಗಾರಿಲಿ ಅವನು ಕೆಲಸ ಮಾಡ್ದಂಗೆ ಫೋಟೋ ತೋರಿಸ್ಯಾರೆ. ಹೀಗೆ ನರೇಗಾ ಕಾಮಗಾರಿ ಹೆಸರಿನಲ್ಲಿ ಮಕ್ಕಳ ಫೋಟೋ ಇಟ್ಟು ತಗೊಂಡ್ಯಾರೆ. ಹೀಗೆ ಒಟ್ಟು ಸುಮಾರು 17 ಕೋಟಿ ರೂಪಾಯಿ ಅವರ ಇಲಾಖೆಯಲ್ಲೇ ಬೇನಾಮೆ ಹೆಸರಿನಲ್ಲಿ ಕಾರ್ಯ ನಡೆದು ಭ್ರಷ್ಟಾಚಾರ ಇವತ್ತು ತುಂಬಿ ತುಗುಳ್ತಾ ಇದೆ. ಇನ್ನು ಎರಡನೇದು, ಮನೆ ಕಾಮಗಾರಿಗಳು ಕೆಲಸ ಮಾಡ್ತಾರೆ. ಒಂದು ಉದಾಹರಣೆ ಕೊಟ್ಟರಲ್ಲಿ, ಚಿಂಚಲಿಯಿಂದ ಜಿನ್ನಾ ಬಿಡೆ ಅನ್ನೋ ಒಂದು ಊರು, ಮೊನ್ನೆ ಮೇ 4ನೇ ತಾರೀಕು ಅಲ್ಲಿ ಡಾಂಬರಿ ಕೆಲಸ ಮುಗಿದಿದೆ. ಮತ್ತು ಜೂನ್ 25ಕ್ಕೆ ಅದೇ ರಸ್ತೆಗೆ ನರೇಗಾದಿಂದ ನಾವು ಕೆಲಸ ಮಾಡಿದ್ದೀವಿ ಅಂತೇಳಿ 5 ಲಕ್ಷ ರೂಪಾಯಿ ಬಿಲ್ ಡ್ರಾ ಮಾಡ್ಯಾರೆ. ಭಾಳ ಆಶ್ಚರ್ಯ ಅಂತಂದರೆ, ಈ ಎಲ್ಲ ಕಾಮಗಾರಿಗಳಿಗೆ ಅಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು, ಆನ್ಲೈನು ಗೂಗಲ್ ಅಪ್ಲೋಡ್ ಮಾಡಬೇಕು. ಅದು ಮಾಡೇ ಇಲ್ಲ ಇವರು.
ಮೊಬೈಲಲ್ಲೇ ತೆಗೆದು ಮೊಬೈಲ್ನಲ್ಲಿ ಸಿಗೋ ಗೂಗಲ್ ಮ್ಯಾಪ್ನ ತೆಗೆದುಬಿಟ್ಟು ಅಲ್ಲಿ ಲೊಕೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ 2 ಲಕ್ಷ 3 ಲಕ್ಷ 5 ಲಕ್ಷ ಹೀಗೆ ಸಾವಿರಾರು ಅರ್ಜಿಗಳಿಂದ ದುಡ್ಡು ತಗೊಂಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಹೀಗೆ ತಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ಇಡೀ ರಾಜ್ಯದ ಜನತೆಯ ಸಾವಿರಾರು ಸಮಸ್ಯೆಗಳು ಇರ್ತಕ್ಕಂಥ ಇಲಾಖೆ. ಅದು ಕುಡಿಯೋ ನೀರು ಇರ್ಬೋದು. ನಂದೊಂದೇ ಒಂದು ಪ್ರಶ್ನೆ, ಜಲಜೀವನ್ ಮಿಷನ್ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಇವ್ರು ಯಾಕೆ ಅದೊಂದು ಕಡೆ ಗಮನ ಕೊಡ್ತಾ ಇಲ್ಲ? ಎಷ್ಟು ಜಲಜೀವನ ಮಿಷನ್ನ ಕಾಮಗಾರಿಗಳು ಇವತ್ತು ನಿಂತಿದ್ದಾವೆ? ಎಷ್ಟು ಜಲಜೀವನ್ ಮಿಷನ್ಗಳಿಗೆ ಸರಿಯಾಗಿ ನೀರಿನ ಸವಲತ್ತಿಲ್ಲದೆ ಅಡ್ಡ ನಿಂತಿರೋದು ಗೊತ್ತಾ ಖರ್ಗೆ ಅವರೇ? ನಿಮಗೆ ಹೊಟ್ಟೆ ಉರಿ, ನಿಮಗೆ ಸಂಕಟ. ಎಲ್ಲಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯ ಯೋಜನೆಗಳನ್ನ ಜಾರಿಗೆ ತಂದುಬಿಟ್ರೆ ಜನ ನಮಗೆ ಕೊಡಲ್ಲ ಅಂಥೇಳಿ ಅನವಶ್ಯಕವಾಗಿ ಅದಕ್ಕೆ ತೊಂದರೆ ಕೊಡುವಂಥ ಕೆಲಸ ಇವತ್ತು ಖರ್ಗೆ ಇಲಾಖೆ ಮಾಡ್ತಾ ಇದೆ. ನಿಮಗೇನಾರು ಈ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇದ್ದರೆ ಜಲಜೀವನ್ ಮಿಷನ್ ಒಂದು ರಿವ್ಯೂ ಮಾಡಿ ನೋಡೋಣ. ರಾಜ್ಯ ಮಟ್ಟದಲ್ಲಿ ಎಷ್ಟು ಕಡೆ ನಿಂತಿದೆ, ಎಷ್ಟು ಕಡೆ ಬೇಕಾಗಿದೆ, ಎಷ್ಟು ಕಡೆ ನೀರಿನ ಸಮಸ್ಯೆ ಇದೆ, ಅದನ್ನು ಮಾಡಲೇ ಇಲ್ಲ. ಇನ್ನು ಗುಲ್ಬರ್ಗ ಒಂದು ರಿಪಬ್ಲಿಕ್ ಅಂತ ಹೇಳಿದೆ, ಅಲ್ಲೂ ಕೂಡ ಒಂದು ಉದಾಹರಣೆಯನ್ನು ಕೊಟ್ಟರು. ಅಲ್ಲಿ ಚಿತ್ತಾಪುರ ಕ್ಷೇತ್ರದಲ್ಲಿ ಬಾಗೋಡಿ, ದಂಡೋತಿ, ಕಾಟಮೇದರಹಳ್ಳಿ, ಶಾಬಾದ್ ಈ 4 ಜಾಗಗಳಲ್ಲಿ ಜಮೀನಿನಿಂದ ಮರಳು ತೆಗಿತಾ ಇದ್ದಾರೆ, ಅಕ್ರಮವಾಗಿ ಮರಳು ತೆಗಿತಾ ಇದ್ದಾರೆ. ಸುಮಾರು 2,500 ಕೋಟಿಯಷ್ಟು ಸರ್ಕಾರಕ್ಕೆ ಅನ್ಯಾಯ ಆಗಿದೆ. ಅಲ್ಲಿಯ ಜನ ಹೇಳೋ ಪ್ರಕಾರ ಸರ್ ಇದರೊಳಗೆ 1,000 ಕೋಟಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂದಾಯವಾಗಿದೆ. ಅಲ್ಲೊಂದು ಕಾಟಾಚಾರಕ್ಕೆ ಒಂದು ಮೈನ್ಸ್ ಆ್ಯಂಡ್ ಜಿಯಾಲಜಿಯಿಂದ ಎನ್ಕ್ವೈರಿ ಮಾಡಿದ್ದಾರೆ. ಆ ಎನ್ಕ್ವೈರಿ ರಿಪೋರ್ಟ್ ಹಾಗೇ ಇದೆ. ಅದರ ಬಗ್ಗೆ ಯಾವುದೇ ಸೂಕ್ತ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. ನಾನು ಯಾಕೆ ಇವೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಮೊದಲೇ ಹೇಳಿದೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಐ ಟಿ ಬಿ ಟಿನೂ ಅಷ್ಟೇ ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡುವಂಥದ್ದು. ಹಿಂದೆ ಅಶ್ವಥ್ ನಾರಾಯಣ ಅವರು ನಮ್ಮ ಉಪಮುಖ್ಯಮಂತ್ರಿಗಳು ITBT ಸಚಿವರಾಗಿದ್ದರು. ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಇರ್ಬೋದು, ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದ್ರು. ಇವರು ಒಂದು ದಿವಸ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳಲಿಲ್ಲ. ಒಂದು ದಿವಸ ಒಂದು ಜಿಲ್ಲೆಗೆ ಬಂದು IT ಸ್ಕಿಲ್ ಕೊಡುವಂಥದ್ದು ಕೆಲಸ ಮಾಡಲಿಲ್ಲ. ಬದಲಾಗಿ ಇವರ ನೆಗ್ಲಿಜೆಂಟಿಂದ ಆಗಿರ್ತಕ್ಕಂಥದ್ದು ಏನು ಅಂದರೆ, ಟೊಯೋಟೋ ಎಲೆಕ್ಟ್ರಿಕಲ್ ವೆಹಿಕಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ 25,000 ಕೋಟಿಯ ಒಂದು ಪ್ರಾಜೆಕ್ಟ್ ಮಹಾರಾಷ್ಟ್ರಕ್ಕೆ ಶಿಫ್ಟ್ ಆಯಿತು. ಹಾಗೇನೆ ಇನ್ಫೋಸಿಸ್ ಇನ್ನೊಂದು ಪ್ರಿಮಿಸಸ್ ಮಾಡಬೇಕು ಅಂತ ಹೊರಟಿದ್ರು. ಅವರಿಗೆ ಸಹಕಾರ ಸಿಗಲಿಲ್ಲ ಅಂದ್ರೆ ಹೈದರಾಬಾದಿಗೆ ಶಿಫ್ಟ್ ಆದರು. ಆ್ಯಪಲ್ ಕಂಪ್ನಿ ಬರುತ್ತೆ ಇಲ್ಲ ಅಂತ ನಾವು ಭಾಳ ಇಷ್ಟಪಟ್ಟಿದ್ವಿ. ಆ್ಯಪಲ್ ಫ್ಯಾಕ್ಸ್ಕಾನ್ ಅಂತ ಜಂಟಿ ಅದೊಂದು ಕಾರ್ಯಕ್ರಮ ತಮಿಳುನಾಡಿಗೆ ಶಿಫ್ಟ್ ಆಯಿತು. ಸ್ವತಃ ಮೋಹನ್ ದಾಸ್ ಪೈ ಅವರು, ಈ ರಾಜ್ಯದ ಅಗ್ರಗಣ್ಯ ಉದ್ಯಮಿಗಳು, ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ತುದಿಗೆ ಮುಟ್ಟಿರುವ ಕಾರಣ ಒಂದು ಭಾಷೆ ಇದೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ. ಬಿಸ್ನೆಸ್ಸಿಗೆ ಮಾಡೋಕ್ಕಿಲ್ಲ ಅವಕಾಶ ಮಾಡಿಕೊಟ್ರೆ ಉಳಿತವೆ, ಇಲ್ಲದ್ರೆ ಯಾವುದು ಉಳಿಯಲ್ಲ, ಅದು ಹೋಗಿದೆ. ಹೀಗೆ ಬೇರೆ ಬೇರೆ ರಾಜ್ಯದ ಜನ ಇವತ್ತು ಇಲ್ಲಿ ಕಂಪ್ನಿ ಮಾಡೋಕ್ಕೆ ಬರ್ತಾ ಇಲ್ಲ. ಮೊನ್ನೆ ಭಾಳ ಹೇಳಿದ್ರು, ನಾನು ಹೊಸ ಕಂಪ್ನಿಗಳನ್ನ ತರೋಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ದೆ, ಆದರೆ ನನಗೆ US ನರೇಂದ್ರ ಮೋದಿಯಿಂದ ಕೊಡಲಿಲ್ಲ ಅಂತ. ನನಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಜ್ಞಾನ ಇರ್ತಕ್ಕಂಥ ಖರ್ಗೆ ಅವರು ಅಮೇರಿಕಾದ ರಾಜತಾಂತ್ರಿಕ ಪ್ರೋಟೋಕಾಲ್ ಏನೇ ತಿಳ್ಕೊಂಡು ಹೋಗ್ಬೇಕಾಯ್ತಲ್ಲ. ರಾಜತಾಂತ್ರಿಕ ಪ್ರೋಟೋಕಾಲ್ ತಿಳ್ಕೊಳ್ಳಿಲ್ಲ ಅಂದರೆ ಯಾರಿಗೂ ಸಿಗಲ್ಲ. ಹಿಂದೆ ನರೇಂದ್ರ ಮೋದಿಯವರು ಕೂಡ ಅದಕ್ಕೆ ತೊಂದರೆ ಆಗಿತ್ತು. ಹಾಗಂತೇಳಿ ಅನಾವಶ್ಯಕವಾಗಿ ನರೇಂದ್ರ ಮೋದಿ ಮೇಲೆ ಬೈಯೋದನ್ನು ಮಾನ್ಯ ಖರ್ಗೆ ಅವರು ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ, ಒಂದು ರೀತಿಯಲ್ಲಿ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಗಿದೆ. ಯಾವುದನ್ನು ITBT ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನು ಖರ್ಗೆ ಅವರಿಗೆ ಕೊಟ್ಟಿದ್ದು. ಪಾಪ ಮಂಗನಿಗೆ ಏನು ಗೊತ್ತಿದೆ ಮಾಣಿಕ್ಯದ ಬೆಲೆ? ಹಂಗಾಗಿದೆ. ಖರ್ಗೆಗೆ ಏನು ಗೊತ್ತಿದೆ ಇದರ ಬೆಲೆ? 3 ಸಲ ಶಾಸಕರಾಗಿದ್ದಾರೆ ಬಿಟ್ಟು ಯಾವುದೋ ಬೇರೆ ಥರದ ಅನುಭವದ ಕೊರತೆ ಇದೆ. ನಾನು ಮಾನ್ಯ ಸುರ್ಜಿವಾಲ ಅವರು ಬಂದಿದ್ದಾರೆ ಈಗ ರಾಜ್ಯದಲ್ಲಿ, ಒಂದು ಟ್ರಾನ್ಸಿಷನ್ ಆಗತ್ತೆ ಅಂತ ಒಂದು ಸುದ್ದಿ ಇದೆ. ನಾನು ಮಾನ್ಯ ಸುರ್ಜಿವಾಲ ಅವರು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ, ದಯಮಾಡಿ
ಗ್ರಾಮೀಣಾಭಿವೃದ್ಧಿ ಮತ್ತು ITBT ಇಲಾಖೆಯನ್ನು ಯಾವ್ದಾರ ಹಿರಿಯ ಸಚಿವರಿಗೆ ದಯಮಾಡಿ ಕೊಡೋದ್ರ ಮೂಲಕ ಈ ರಾಜ್ಯದ ಗ್ರಾಮೀಣ ಜನರ ಬದುಕನ್ನು ಹಸಗು ಮಾಡೋ ದೃಷ್ಟಿಯಿಂದ ಯುವಕರಿಗೆ ನಿರುದ್ಯೋಗದಿಂದ ಒದ್ದಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಉದ್ಯೋಗ ಅವಕಾಶ ಬರುವಂಥ ಕೈಗಾರಿಕೆಗಳನ್ನು ತರುವಂಥ ಮುತ್ಸದಿ ರಾಜಕಾರಣಿ ಒಬ್ಬನಿಗೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ITBT ಇಲಾಖೆಯನ್ನು ಹಸ್ತಾಂತರಿಸಬೇಕು ಅಂತೇಳಿ ನಾಣ್ಯ ಮುಖ್ಯಮಂತ್ರಿಗಂತೂ ಕೇಳಲ್ಲ. ಯಾಕೆಂದರೆ ಮುಖ್ಯಮಂತ್ರಿಯವ್ರಿಗೆ ಮಲ್ಲಿಕಾರ್ಜುನ ಖರ್ಗೆಯ ಇನ್ಫ್ಲೂಯೆನ್ಸಿಂದ ಹೆದರ್ಕೊಂಡು ಅವರು ಒಳ್ಳೊಳ್ಳೆ 2 ಇದನ್ನು ಕೊಟ್ಟಿದ್ದಾರೆ. ಮಾನ್ಯ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಈಗ ದಯಮಾಡಿ ನೀವು ಈ 2 ಖಾತೆಗಳನ್ನ ಒಬ್ಬ ಸೀನಿಯರ್ ಸಚಿವನಿಗೆ ಕೊಡೋದ್ರ ಮೂಲಕ ಈ ರಾಜ್ಯಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗಿನ್ನೂ ವಯಸ್ಸಿದೆ. ನೀವೊಬ್ಬ ಡೈಲಾಗ್ ಮಿನಿಸ್ಟರ್, ನೀವೊಬ್ಬ ಗ್ರೇಸ್ ಮಿನಿಸ್ಟರ್ ಅನ್ನಿಸ್ಕೋಬೇಡಿ. ಬದಲಾಗಿ ಕೆಳಮಟ್ಟದಲ್ಲಿ ಹೋಗಿ ಕೆಲಸ ಮಾಡೋದ್ರ ಮೂಲಕ ಒಳ್ಳೆಯ ಹೆಸರು ಸಂಪಾದಿಸಿ ಅಂತ ಕಿವಿ ಮಾತನ್ನು ಹೇಳೋದ್ರ ಮೂಲಕ ಈ ರಾಜ್ಯದ ಜನತೆಗೆ ಒಳಿತನ್ನು ಮಾಡುವಂಥ ಕೆಲಸ ಮಾಡಬೇಕು ಅಂತ ನಾನು ಕಾಂಗ್ರೆಸ್ ನಾಯಕರಲ್ಲಿ ಕೇಳ್ಕೊಳ್ತೇನೆ. ಚಿತ್ತಾಪುರ ಅಂತ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, ಅಲ್ಲಿ ಬಾಗೋಡಿ, ದಂಡೋತಿ, ಕಾಟಮೇದರಹಳ್ಳಿ, ಶಾಬಾದ್ ಅನ್ನೋ 4 ಜಾಗ, ಇದು ಖಾಸಗಿ ಜಾಗ. ಅಲ್ಲಿ ತೆಗೆದಿದ್ದಾರೆ. ಎಲ್ಲೇ ಮರಳು ತೆಗೆದು ಇಟ್ ಅಟ್ರಾಕ್ಟ್ಸ್, ಸರ್ಕಾರಕ್ಕೆ ಲಾಯಲ್ಟಿ ಕೊಡಬೇಕು. ಆದರೆ KRID, ಕರ್ನಾಟಕ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇನ್ನಾರು KRIDL ಅವ್ರು 2 ಸೇರಿ ಇವ್ರ ಮಾತು ಕೇಳ್ಕೊಂಡು ಇವರ ಪರ್ಮಿಷನಿಂದ ಸಾವಿರಾರು ಲೋಡು ಮರಳನ್ನು ತೆಗೆದಿದ್ದಾರೆ. ಸುಮಾರು 2,500 ಕೋಟಿಯಷ್ಟು ಸರ್ಕಾರಕ್ಕೆ ಬರ್ತಕ್ಕಂಥ ರಾಯಧನ ಸಿಗಲಿಲ್ಲ. ಇದನ್ನು ಅಲ್ಲೆಲ್ಲ ಹೋರಾಟ ಮಾಡ್ಯಾರೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ರಿಪೋರ್ಟ್ ಮಾಡ್ಯಾರೆ. ಆ ರಿಪೋರ್ಟ್ನಲ್ಲೇ ಹೇಳಿದ್ದಾರೆ 2,500 ಕೋಟಿ ಲಾಸ್ ಆಯಿತು ಅಂತಂದ್ಬಿಟ್ಟು. ಅದರೊಳಗೆ ಒಂದು ದೊಡ್ಡ ಅಮೌಂಟು ಮತ್ತು ಖರ್ಗೆ ಅವರ ಜಾಬಿಗೆ ಹೋಗಿದೆ. ಹಾಗಾಗಿ ಆ ಕೇಸ್ನ ಮುಂದೆ ತರಕ್ಕೆ ರೆಡಿ ಇಲ್ಲ. ಹೀಗೆ ಏನು ಗುಲ್ಬರ್ಗಾದಲ್ಲಿ ತಾವು ಭಾಳ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಖರ್ಗೆ ಅವರು SLC ರ್ಯಾಂಕ್ ತಗೊಳ್ಳಿ, ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಯಾವ ಸ್ಥಾನಕ್ಕೆ ಹೋಗುತ್ತೆ? 25-26ನೇ ಸ್ಥಾನಕ್ಕೆ ತಗೊಳ್ಳಿ. ಯಾವುದೇ ಪ್ರಗತಿ ಕಾರ್ಯ ತಗೊಂಡ್ರೆ ಅದು ಕೆಳಗೆ ಕೂತಿದೆ. ಕಾರಣ ಇಚ್ಛಾಶಕ್ತಿ ಇಲ್ಲದೆ ಇರ್ತಕ್ಕಂಥ ಖರ್ಗೆ. ಹಾಗಾಗಿ ಮೊದಲು ನಿಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಅಲ್ಲಿರ್ತಕ್ಕಂಥ ಡ್ರಗ್ಸ್ ಮಾಫಿಯಾ ಅಂತೂ ನಿಮಗೆಲ್ಲ ಗೊತ್ತಿದೆ, ನಾನೇನು ಹೇಳೋದೇನು ಬೇಡ. ಸೊ ಇದೆಲ್ಲ ಸೇರಿ ರಾಜ್ಯ ಸರ್ಕಾರ ಖರ್ಗೆ ಅವ್ರನ್ನ ತಕ್ಷಣ ಬದಲಾವಣೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಮಸ್ಕಾರ ಸರ್. ನಾವಿಲ್ಲಿ ರಾಮ್ಕೋ ಎಂಟರ್ಪ್ರೈಸಸ್ ಅಂತೇಳಿ ನಮ್ಮದು ಟೈಲ್ಸ್ ಶೋರೂಮ್ ಇದು. ಒಂದು ಶಿವಮೊಗ್ಗದಲ್ಲಿ 1992ನೇ ಇಸ್ವಿಯಲ್ಲಿ ಓಪನ್ ಆಗಿರ್ತಕ್ಕಂಥ ಶೋರೂಮು ಸರ್ ಇದು. ನಾವು ಶಿವಮೊಗ್ಗ ನಗರದ ಪ್ರಥಮ ಶೋರೂಮು ನಮ್ಮದು ರಾಮ್ಕೋ ಟೈಲ್ಸು. ನಮ್ಮಲ್ಲಿ ಎಲ್ಲ ವಿಧವಾದ ವಾಲ್ ಟೈಲ್ಸ್ಗಳು, ಸ್ಯಾನಿಟರಿ ವೇರ್ಸ್ಗಳು, ರಾಫ್ ಅಡೇಸಿವ್ ಗಮ್ಗಳು, ಹಿಂಡ್ವೇರ್ ಸ್ಯಾನಿಟರಿ ವೇರ್ಸ್ಗಳು ಎಲ್ಲ ಥರ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಮೆಟೀರಿಯಲ್ಸ್ ಇರ್ತದೆ. 18x12 ಸೈಜು ಪ್ರೀಮಿಯಂ ಕ್ವಾಲಿಟಿ ವಿತ್ 100% ವಾಟರ್ ಪ್ರೂಫ್ ಟೈಲ್ಸು. ಕ್ವಾಲಿಟಿ ಇಸ್ ವೆರಿ ಬ್ಯೂಟಿಫುಲ್ ಆಗಿರ್ತದೆ. ನಿಮಗೆ ಏನೇ ಥರದ ಕ್ವಾಲಿಟಿ, ಡಿನಕ್ಸೋ ಕಂಪ್ನಿದು ಇದು ಒಳ್ಳೆಯ ಕಂಪ್ನಿ ಮೆಟೀರಿಯಲ್ಲು, ಚೆನ್ನಾಗಿದೆ. ಇದು ಗುಜರಾತ್ನಿಂದ ಬರ್ತದೆ. ಪಕ್ಕ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ ಇವೆಲ್ಲ ಒಳ್ಳೆಯ ಮೂಮೆಂಟ್ ಆಗಿರ್ತಕ್ಕಂಥ ಟೈಲ್ಸ್ಗಳು ನೋಡಿ ಸರ್, ಎಲ್ಲದೂ ಚೆನ್ನಾಗಿದೆ. ನೋಡಿ ಅಲ್ಲಿ ನ್ಯಾಚುರಲ್ ಸ್ಟೋನ್ಸ್ ಇದೆ ಸರ್, ಇವೆಲ್ಲ ನ್ಯಾಚುರಲ್ ಸ್ಟೋನ್ಸು. ಇದು ಮನೆ ಮುಂದ್ಗಡೆ ಗೋಡೆಗೆ, ಡ್ಯಾಡೋ ಹಿಂಗಿಗೆ, ಮನೆ ಯುಟಿಲಿಟಿ ವಾಲ್ಗಳಿಗೆ ಮತ್ತು ಈ ಡೈನಿಂಗ್ ಹಾಲ್ಗಳಲ್ಲಿ ಮತ್ತು TV ಕೌಂಟ್ರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಲ್ಲ ಫಸ್ಟ್ ಕ್ವಾಲಿಟಿ ಟೈಲ್ಸ್, ನ್ಯಾಚುರಲ್ ಸ್ಟೋನ್ಸು, ಎಲ್ಲ ರಾಜಸ್ಥಾನ್ ಮೇಕ್ ಟೈಲ್ಸ್ ಸರ್ ಇದು ಎಲ್ಲ 100% ನ್ಯಾಚುರಲ್. ನೋಡಿ ವಾಟರ್ ಪೋಲಿಗೆಲ್ಲ ಹಾಕ್ತದೆ. ವಾಟರ್ ಫೋರ್ಸ್ ಬಂದಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಸರ್. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಎಲ್ಲ ಥರದ ಟೈಲ್ಸ್ಗಳಿಗೂ ಒಮ್ಮೆ ಸಂಪರ್ಕಿಸಿ. ರಾಮ್ಕೋ ಎಂಟರ್ಪ್ರೈಸಸ್, ಜೈಲ್ ರಸ್ತೆ, ಶಿವಮೊಗ್ಗ.